ಹೊಸಕೋಟೆ ರೋಟರಿ ಸೆಂಟ್ರಲ್ ವತಿಯಿಂದ ಹೊಸಕೋಟೆ ನಗರದ ಜಿಕೆ ಭೀಮೆ ಶಾಲೆ ಆವರಣದಲ್ಲಿ ಇದೇ ಮಾರ್ಚ್ 15ರಂದು ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಉಚಿತವಾಗಿ ಗ್ಯಾಸ್ಟ್ರಿಕ್ ತಪಾಸಣೆ ಹಾಗೂ ಜೀರ್ಣಕ್ರಿಯೆ ಸಂಬಂಧಿಸಿದ ವಿವಿಧ ಪರೀಕ್ಷೆಗಳ ಶಿಬಿರವನ್ನ ಆಯೋಜನೆ ಮಾಡಿದ್ದಾರೆ. ಈ ವಿಚಾರವಾಗಿ ಹೊಸಕೋಟೆ ನಗರದಲ್ಲಿ ಹೊಸಕೋಟೆ ರೋಟರಿ ಸೆಂಟ್ರಲ್ ಅಧ್ಯಕ್ಷರಾದಂತಹ ಸುಬ್ರಹ್ಮಣ್ಯನವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಬೆಂಗಳೂರು ಗ್ಯಾಸ್ಟ್ರೋ ಸೆಂಟರ್ ಆಸ್ಪತ್ರೆಗಳು, ರೋಟರಿ ಕಬ್ಬನ್ ಪಾರ್ಕ್ ಮತ್ತು ಸೆಂಟ್ರಲ್ ಹೊಸಕೋಟೆ ರೋಟರಿ ಇವರ ಸಹಯೋಗದಲ್ಲಿ ಈ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ರೋಗಿಗಳು ಆಗಮಿಸಿ ತಪಾಸಣೆಯನ್ನ ಮಾಡಿಸ್ಕೊಳ್ಬೇಕು ಅಂತ ತಿಳಿಸಿದ್ರು. ಇದೇ ಶಿಬಿರವನ್ನ ಮಾಡಿಸ್ಕೊಳ್ಳೋಕೆ ಹೋದ್ರೆ ಸಾಕಷ್ಟು ಹಣ ಖರ್ಚಾಗ್ತದೆ, ಆದರೆ ರೋಟರಿ ವತಿಯಿಂದ ಉಚಿತವಾಗಿ ಆಯೋಜನೆ ಮಾಡಿದ್ದೇವೆ. ಆದ್ರಿಂದ ನಾವು ನೀಡಿರುವಂತಹ ನಂಬರ್ಗೆ ಕರೆ ಮಾಡೋದ್ರ ಮೂಲಕ ರಿಜಿಸ್ಟರ್ ಮಾಡಿಕೊಂಡು ನೀವು ಈ ಒಂದು ಶಿಬಿರದಲ್ಲಿ ಭಾಗವಹಿಸಬೇಕು ಅಂತ ತಿಳಿಸಿದ್ರು. ಹಾಗಾದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದು ನೀವು ಶಿಬಿರದಲ್ಲಿ ಭಾಗವಹಿಸಬೇಕಾದ್ರೆ ನಾವು ಹೇಳುವಂತ ನಂಬರ್ಗೆ ಕರೆ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ದೂರವಾಣಿ ಸಂಖ್ಯೆ ಒಂದು 7411284004. ಈ ಒಂದು ನಂಬರ್ನ ಸ್ಕ್ರೀನ್ ಮೇಲೆ ಕೂಡ ಹಾಕ್ತೇವೆ. ಆ ನಂಬರ್ಗೆ ಕರೆ ಮಾಡಿ ನೀವು ರಿಜಿಸ್ಟರ್ ಮಾಡಿಕೊಂಡು ಶಿಬಿರದಲ್ಲಿ ಭಾಗವಹಿಸಬಹುದಾಗಿದೆ. ಇವತ್ತೇನು ಇದೊಂದು ತುರ್ತಾಗಿ ನಮ್ಮ ಬೆಂಗಳೂರು ಗ್ಯಾಸ್ಟ್ರೋ ಸೆಂಟರ್ ಆಸ್ಪತ್ರೆಗಳ ಒಂದು ಸಮೂಹದ ಮಾಲೀಕರು ಆದಂತಹ ಡಾಕ್ಟರ್ ನಮ್ಮ ಯೋಗಾನಂದ ರೆಡ್ಡಿ ಸರ್ ಅವರ ಒಂದು ಅಪೇಕ್ಷೆಯಂತೆ ನಮ್ಮ ಹೊಸಕೋಟೆ ರೋಟರಿ ಸೆಂಟ್ರಲ್ ಸಹಯೋಗದಲ್ಲಿ ನಮ್ಮ ಕಬ್ಬನ್ ಪಾರ್ಕ್ ಏನು ನಮ್ಮ ರೋಟರಿ ಸೆಂಟ್ರಲ್ ಇದೆ ಅವರ ಒಂದು ಸಹಯೋಗದಲ್ಲಿ ಇವತ್ತು ನಾವು ಹೊಸಕೋಟೆಯಲ್ಲಿ ಈ ಗ್ರಾಮೀಣ ಭಾಗದಲ್ಲಿ ಈ ಗ್ಯಾಸ್ಟ್ರೋ ಎಂಟ್ರಾಲಜಿ ಸಂಬಂಧಪಟ್ಟಂತ ಈ ಗ್ಯಾಸ್ಟ್ರಿಕ್ದು ತಮ್ಗೆಲ್ಲ ಗೊತ್ತಿರೋ ಅಂತ ವಿಷಯನೇ. ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಎಲ್ಲರನ್ನೂ ಕಾಡಂತದ್ದು. ಯಾಕೆಂತಂದ್ರೆ ಅದಕ್ಕೆ ಹಲವಾರು ಕಾರಣಗಳಿದೆ. ನಾವ್ ಹೇಳೋದಕ್ಕಿಂತ ಡಾಕ್ಟರ್ ಅದ್ರ ಬಗ್ಗೆ ವಿಸ್ತಾರವಾಗಿ ತಿಳಿಸಿರ್ತಾರೆ. ಅಂತ ಒಂದು ಸಮಸ್ಯೆಗಳನ್ನ ಯಾಕೆ ನಾವು ಗ್ರಾಮೀಣ ಭಾಗದಲ್ಲಿ ನಾವು ಯಾಕೆ ಜನಸಾಮಾನ್ಯರಲ್ಲಿ ಆ ಒಂದು ಅವೇರ್ನೆಸ್ ಅನ್ನ ಕೊಡಬಾರ್ದು, ಮತ್ತೆ ಅದಕ್ಕೆ ಯಾಕೆ ನಾವು ಚಿಕಿತ್ಸೆ ರೂಪದಲ್ಲಿ ಅವರಿಗೆ ಒಂದು ಒಳ್ಳೆಯ ಒಂದು ಉತ್ತಮವಾದ ಒಂದು ಏನು ಒಂದು ಅದಕ್ಕೆ ಸಂಬಂಧಪಟ್ಟಂತಹ ಔಷಧಿಗಳಾಗಿರ್ಬೋದು, ಏನೇ ಒಂದು ನೋಡಿ ಇದರಲ್ಲಿ ಸಾಕಷ್ಟು ಇವತ್ತು ಕಾರ್ಯಕ್ರಮದಲ್ಲಿ ಅವರು ಅಳವಡಿಸ್ಕೊಂಡಿದ್ದಾರೆ. ಇವನ್ ಎಂಡೋಸ್ಕೋಪಿ ಮಾಡುವಂತದ್ದು ಆಗಿರ್ಬೋದು. ಇವತ್ತು ತಮ್ಗೆಲ್ಲ ಗೊತ್ತಿದೆ, ಇವತ್ತು ಎಂಡೋಸ್ಕೋಪಿ ಅವೆಲ್ಲ ಮಾಡ್ಬೇಕಾದ್ರೆ ನಾವು ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಹೋದಾಗ ಸಾಕಷ್ಟು ಹಣ ವ್ಯಯ ಆಗುತ್ತೆ. ಅಂತ ಒಂದು ವ್ಯವಸ್ಥೆಯನ್ನ ನಾವು ಗ್ರಾಮೀಣ ಭಾಗದಲ್ಲಿ ರೋಟರಿ ಸಹಯೋಗದಲ್ಲಿ ಉಚಿತವಾಗಿ ಕೊಡೋಣ, ಮಾಡೋಣ ಅಂತೇಳಿ ಒಂದು ಕಾರ್ಯಕ್ರಮನ ಈ ಗ್ರಾಮೀಣ ಜೀರ್ಣಕ್ರಿಯೆ ಹೆಲ್ತ್ ಕಾರ್ಯಕ್ರಮ ಅಂತ ಬಹಳ ಸ್ಪಷ್ಟವಾಗಿ ಇಲ್ಲಿ ಅವರು ಒಂದು ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ. ಗ್ರಾಮೀಣ ಭಾಗದಲ್ಲಿ ತಮ್ಗೆ ಗೊತ್ತಾಗಿದೆ, ನಗರ ಪ್ರದೇಶಗಳಲ್ಲಿ ಎಲ್ಲರೂ ಆರ್ಥಿಕವಾಗಿ ಚೆನ್ನಾಗಿರ್ತಾರೆ, ಅವ್ರು ಎಲ್ಲಾ ರೀತಿಯಾದಂತ ಒಂದು ಟ್ರೀಟ್ಮೆಂಟ್ ಅನ್ನ ತಗೊಳಕ್ಕೆ ಸಬಲರಾಗಿರ್ತಾರೆ. ಆದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಗ್ರಾಮೀಣ ಜನತೆಗೆ ಈ ಒಂದು ಮೇನ್ ಕಾನ್ಸೆಪ್ಟ್ ಇದು ಗ್ಯಾಸ್ಟ್ರೋಲಜಿ ಗ್ಯಾಸ್ಟ್ರಿಕ್ ಅನ್ನೋದು ಎಲ್ಲರನ್ನೂ ಕಾಡ್ತಕ್ಕಂಥ ಸಮಸ್ಯೆ. ಅದನ್ನ ಗ್ರಾಮೀಣ ಭಾಗದಲ್ಲಿ ಅವ್ರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಕೊಟ್ಟು ಮತ್ತೆ ಅದಕ್ಕೆ ಪರಿಹಾರ ಏನು ಅನ್ನೋದನ್ನ ಕಂಡ್ಕೊಳ್ಳೋಣ ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮನ ಅವರು ನಮ್ಮೊಂದಿಗೆ ಮಾಡೋಣ ಅಂತ ಹೇಳಿರ್ತಕ್ಕಂಥದ್ದು ನಿಜವಾಗ್ಲೂ ನಾವು ಸ್ವಾಗತಿಸುವಂತ ಒಂದು ಕಾರ್ಯಕ್ರಮ. ಹಾಗಾಗಿ ಇದರಲ್ಲಿ ನಾನು ಈ ಮುಖಾಂತರ ತಮ್ಮ ಮುಖಾಂತರ ನಮ್ಮ ಮೀಡಿಯಾ ಮುಖಾಂತರ ತಾವು ಹಿಂದೆನೂ ಅಷ್ಟೇ ಇಲ್ಲೊಂದು ಹೆಲ್ತ್ ಕ್ಯಾಂಪ್ ಮಾಡಿದಾಗ ಬಹಳಷ್ಟು ತಾವು ಅದನ್ನ ಎಲ್ಲ ರೀತಿ ಎಲ್ಲರಿಗೂ ತಲುಪೋ ತರ ಮಾಡಿದ್ರಿ. ಈ ಸರಿನೂ ಕೂಡ ಏನು ನಾವು ಮುಂದಿನ ಭಾನುವಾರ 15ನೇ ತಾರೀಕು ನಾವು 15/3/2026 ಭಾನುವಾರ ನಾವೇನು ಇದೇ GKBMA ಶಾಲೆಯಲ್ಲಿ ನಾವೇನು ಹೆಲ್ತ್ ಕ್ಯಾಂಪ್ ಅನ್ನ ಬ್ಯಾಂಗ್ಳೂರ್ ಗ್ಯಾಸ್ಟ್ರೋ ಸೆಂಟರ್ ಆಸ್ಪತ್ರೆಗಳ ಸಮೂಹದಲ್ಲಿ ಗ್ರಾಮೀಣ ಜೀರ್ಣಕ್ರಿಯೆ ಹೆಲ್ತ್ ಕಾರ್ಯಕ್ರಮ ಅನ್ನೋ ಒಂದು ಕಾರ್ಯಕ್ರಮವನ್ನ ಏನ್ ಮಾಡ್ಕೊಡ್ತಾ ಇದೀವಿ. ತಮ್ಮ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸ್ಲಿಕ್ಕೆ ತಾವು ಈ ಒಂದು ವಿಷಯವನ್ನ ಪ್ರಚಾರ ಮಾಡ್ಬೇಕು ಅಂತ ಕೇಳ್ಕೊಳ್ತಾ ಎಲ್ಲರೂ ಭಾಗವಹಿಸ್ಲಿ, ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಬ್ಯಾಂಗ್ಳೂರ್ ಗ್ಯಾಸ್ಟ್ರೋ ಸೆಂಟರ್ ಆಸ್ಪತ್ರೆಗಳ ಸಮೂಹದ ನಮ್ಮ ಡಾಕ್ಟರ್ಸ್ ಏನ್ ಬಂದಿದ್ದಾರೆ ಅವ್ರಿಗೂ ಕೂಡ ಒಂದು ಕೃತಜ್ಞತೆಗಳನ್ನ ತಿಳಿಸ್ತಾ ಎಲ್ಲರೂ ಇದರಲ್ಲಿ ಭಾಗವಹಿಸಿ ಇದರ ಪ್ರಯೋಜನವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ರೋಟರಿ ಕಬ್ಬನ್ ಪಾರ್ಕ್ ಅವರು, ನಮ್ಮ ಮತ್ತೆ ಹೊಸಕೋಟೆ ರೋಟರಿ ಸೆಂಟ್ರಲ್ ನ ನಮ್ಮ ರಾಜ್ಕುಮಾರ್ ಸರ್ ಇದ್ದಾರೆ, ನಮ್ಮ ಲಕ್ಷ್ಮಣ್ ಗೌಡ್ರು ಇದ್ದಾರೆ. ಹಾಗೆ ಎಲ್ಲರಿಗೂ ಈ ಸಂದರ್ಭದಲ್ಲಿ ನಾವು ಈ ಮೆಸೇಜ್ ಅನ್ನ ಎಲ್ಲರಿಗೂ ತಲುಪಿಸುವಂತ ಕಾರ್ಯ ಆಗ್ಲಿ ತಮ್ಮ ಮುಖಾಂತರ ಅಂತ ಕೇಳ್ಕೊಂಡು ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಏನು ಒಂದು ಈ ಶಿಬಿರದಲ್ಲಿ ಭಾಗವಹಿಸ್ಲಿಕ್ಕೆ ಇಚ್ಛೆ ಪಡಂತವ್ರು, ತೋರಿಸ್ಕೊಳ್ಲಿಕ್ಕೆ ಇಚ್ಛೆ ಪಡಂತವ್ರು ಎಲ್ಲರೂ ಕೂಡ ಇಲ್ಲೊಂದು ನಂಬರ್ ಇದೆ, ಒಂದು ಕಾಂಟ್ಯಾಕ್ಟ್ ನಂಬರು ನಮ್ಮ ಆಸ್ಪತ್ರೆಯವರು ಬ್ಯಾಂಗ್ಳೂರ್ ಗ್ಯಾಸ್ಟ್ರೋ ಸೆಂಟರ್ ಆಸ್ಪತ್ರೆಯವರು ಒಂದು ನಂಬರ್ ಅನ್ನ ಕೊಟ್ಟಿದ್ದಾರೆ. ಈ ನಂಬರ್ಗೆ ಅವರು ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ಸೊ ದಟ್ ಅವ್ರಿಗೂ ಕೂಡ ಪ್ರಿಪೇರ್ ಆಗ್ಲಿಕ್ಕೆ ಅವಕಾಶ ಆಗುತ್ತೆ. ಎಷ್ಟು ಜನ ಪೇಷಂಟ್ಸ್ ಇಲ್ಲಿ ಬರ್ತಾರೆ, ಯಾವ್ಯಾವ ರೀತಿ ನಾವು ಅವ್ರಿಗೆ
ಸೌಕರ್ಯಗಳನ್ನ ಒದಗಿಸ್ಕೊಡ್ಬೇಕಾಗುತ್ತೆ ಅನ್ನೋದನ್ನ ಅವರು ಪ್ರಿಪೇರ್ ಆಗಿರ್ತಾರೆ. ಹಾಗಾಗಿ ಇಲ್ಲೊಂದು ನಂಬರ್ ಇದೆ, ಆ ನಂಬರ್ಗೆ ಎಲ್ಲರೂ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ ಅಂತ ನಾನು ಕೇಳ್ಕೊಳ್ತೀನಿ. ಆ ನಂಬರನ್ನ ಒಂದ್ಸರಿ ನಾನು ರಿಪೀಟ್ ಮಾಡ್ತೀನಿ. 917411284004 ಈ ನಂಬರು ಎಲ್ಲ ಇದೆ, ಅದರಲ್ಲಿ ಮಾಹಿತಿ ಸಿಗುತ್ತೆ. ತಮ್ಮ ಮುಖಾಂತರ ಎಲ್ಲರಿಗೂ ಮಾಹಿತಿ ಸಿಗುತ್ತೆ. ಈ ನಂಬರ್ ರಿಜಿಸ್ಟರ್ ಮಾಡ್ಕೊಂಡು ಇಲ್ಲಿ ಭಾಗವಹಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೇನೆ.